ಕೀರ್ತನೆ 46:10 ಏನು ಹೇಳುತ್ತೆ? ಸುಮ್ಮನೆ ಇರು, ಸುಮ್ಮನೆ ಇರು, ಏನು ಮಾಡಬೇಡ, ಸುಮ್ಮನೆ ಇರು, ನಾನೇ ದೇವರು, ನಾನು ಇದ್ದೀನಿ, ಎಲ್ಲ ಕಡೆಗೂ ಯಾವಾಗಲೂ ಇದ್ದೀನಿ ಎಂದು ತಿಳಿದುಕೋ. ಅದೇ ದೇವರ ಅಸ್ತಿತ್ವವನ್ನು ವಿಶ್ವಾಸಿಸೋದು ಅಂದರೆ ಅದೇನೆ. ಚರ್ಚಲ್ಲಿ ದೇವರಿದ್ದಾರೆ ಎಂದು ತಿಳಿದುಕೋ ಸಾಲದು, ಈ ಜಾಗದಲ್ಲಿದ್ದಾರೆ ಎಂದು ತಿಳಿದುಕೋ ಸಾಲದು. ಗಾಡ್ ಈಸ್ ದೇರ್ ವಿತ್ ಮೀ ಆಲ್ವೇಸ್, 365 days 24/7. ಹಿಸ್ ಪ್ರೆಸೆನ್ಸ್ ಈಸ್ ವಿತ್ ಮೀ ಆಲ್ವೇಸ್, ಎವ್ರಿವೇರ್. ಯಾವಾಗಲೂ ಎಲ್ಲ ಸಂದರ್ಭದಲ್ಲೂ ದೇವರ ಸಾನ್ನಿಧ್ಯ, ದೇವರು ನನ್ನ ಜೊತೆಯಲ್ಲಿದ್ದಾರೆ, ಇದನ್ನು ನೀನು ತಿಳ್ಕೊಳ್ಳೋದೆ ವಿಶ್ವಾಸ. ರಿಪೆಂಟೆನ್ಸ್ ಅಂದರೆ ಮನ ತಿರುಗುವುದು. ಓಕೆ, ಮನಸ್ಸನ್ನು ದೇವರ ಕಡೆಗೆ ತಿರುಗಿಸೋದು ರಿಪೆಂಟೆನ್ಸ್ ಅಂದರೆ. ಪಶ್ಚಾತ್ತಾಪ ಅಲ್ಲ. ಪಶ್ಚಾತ್ತಾಪ ಅಂದರೆ ಅಯ್ಯೋ ನನಗೆ ಮಾಡಿಬಿಟ್ಟೆ ಸಾರಿ, ಅದು ಪಶ್ಚಾತ್ತಾಪ. ಫೀಲಿಂಗ್ ಸಾರಿ ಈಸ್ ನಾಟ್ ದ ರಿಪೆಂಟೆನ್ಸ್. ರಿಪೆಂಟೆನ್ಸ್ ಅಂದರೆ ಚೇಂಜ್ ಆಫ್ ಮೈಂಡ್ ಈ ಕಡೆಯಿಂದ ಆ ಕಡೆಗೆ ತಿರುಗಿಸೋದು. ಈ ಕಡೆ ತಿರುಗಿದ್ರೆ ಪೂರ್ತಿ ಉಲ್ಟಾ ತಿರುಗಿಸೋದು, ಚೇಂಜಿಂಗ್. ಇದು ಒಂದು ದಿನದಲ್ಲಿ ಪೂರ್ತಿ ತಿರುಗೋದಿಲ್ಲ, ತಿರುಗ್ತಾನೇ ಇರಬೇಕಾಗುತ್ತೆ. ಒಂದೇ ದಿನಕ್ಕೆ ಆಗುವಂಥ ಕಾರ್ಯ ಅಲ್ಲ. ಯು ಶುಡ್ ಬಿಲೀವ್ ಕಂಟಿನ್ಯೂಸ್ಲಿ the existence of God. You should repent continuously. Like that your focus will be on God continuously. You can experience light and heat of God. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಅನುಭವಿಸುತ್ತಿರುವಂಥ ಕೆಲವೊಂದು ಕಷ್ಟಗಳಿಂದ, ಸೋಲುಗಳಿಂದ, ಸಮಸ್ಯೆಗಳಿಂದ ನಮಗೆ ಅನಿಸುತ್ತೆ ಏನಂದರೆ ದೇವರು ನಮ್ಮಿಂದ ತುಂಬ ದೂರದಲ್ಲಿದ್ದಾರೆ ಅಂತ ನಮಗನ್ಸುತ್ತೆ. ಆದರೆ ರಿಯಾಲಿಟಿ ದೇವರು ನಮ್ಮಿಂದ ದೂರ ಇರೋದಲ್ಲ, ನಾವು ದೇವರಿಂದ ದೂರ ಇದ್ದೀವಿ. ಸೊ ವೆನ್ ವಿ ಆರ್ ಫಾರ್ ಅವೇ ಫ್ರಮ್ ಗಾಡ್, ವಿ ಫೀಲ್ ದಟ್ ಗಾಡ್ ಈಸ್ ಫಾರ್ ಅವೇ ಫ್ರಮ್ ಅಸ್. ಬಟ್ ದ ಟ್ರೂತ್ ಈಸ್ ವಿ ಆರ್ ಫಾರ್ ಅವೇ ಫ್ರಮ್ ಗಾಡ್, ನಾಟ್ ಗಾಡ್. ದೇವರು ನಮ್ಮ ಸಮೀಪ, ಅಥವಾ ಸಮೀಪ ಅನ್ನೋದಕ್ಕಿಂತ ದೇವರು ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ, ಅವರು ಚೇಂಜ್ ಆಗಿಲ್ಲ. ಆದರೆ ದೇವರು ನಮ್ಮನ್ನು ಕರೀತಾರೆ. ಜೇಮ್ಸ್ ಚಾಪ್ಟರ್ 4:8, ಯಾಕೋಬ 4:8 ವಾಕ್ಯ ಹೇಳುತ್ತೆ, ಕಮ್ ನಿಯರ್ ಟು ಗಾಡ್, ಐ ವಿಲ್ ಕಮ್ ನಿಯರ್ ಟು ಯು. ಅದರ ಅರ್ಥ ದೇವರು ಅಲ್ಲಿಂದ ಮುಂದೆ ಬರ್ತೀನಿ ಅಂತ ಅಲ್ಲ, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯುವರ್ ಲೈಫ್. ದಟ್ ಗಾಡ್ ಈಸ್ ವೆರಿ ಕ್ಲೋಸ್ ಟು ಮೀ, God is near to me. You can feel like that when you come near to God. ನಿಜವಾಗಲೂ ಯಾರು ದೇವರ ಸಮೀಪಕ್ಕೆ ಬರ್ತಾರೋ ಅವರಿಗೆ ದೇವರು ಸಮೀಪಕ್ಕೆ ಬಂದ ಅನುಭವ ಆಗುತ್ತೆ. ಈಗ ದೇವರು ನನ್ನ ಹತ್ತಿರ ಬಂದಿದ್ದಾರೆ ಅಂತ ಅನಿಸುತ್ತೆ. ಕಷ್ಟಗಳು ಬಂದಾಗ, ಅನೇಕ ಸಮಸ್ಯೆಗಳು ಬಂದಾಗ, ಅನೇಕ ಸಂಕಟಗಳಿಗೆ ನಾವು ಒಳಗಾದಾಗ, ವಿ ಫೀಲ್ ಇನ್ ಅವರ್ ಹಾರ್ಟ್, ನಮ್ಮ ಮನಸ್ಸಿಗೆ ಅನಿಸುತ್ತೆ ದೇವರು ದೂರ ಹೋಗ್ಬಿಟ್ಟಿದ್ದಾರೆ ಅಂತ. ಖಂಡಿತವಾಗಲೂ ದೇವರು ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ, ದೂರ ಹೋಗೋದಿಲ್ಲ, ಅಲ್ಲೇ ಇರ್ತಾರೆ. ಆದರೆ ನಾವು ದೇವರಿಂದ ದೂರ 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 ಹೋಗಿರ್ತೀವಿ. ಫಾರ್ ಎಕ್ಸಾಂಪಲ್, ಸೂರ್ಯ ಎಲ್ಲಿದೆಯೋ ಅಲ್ಲೇ ಇದೆ, ಆದರೆ ನಾವು ಸೂರ್ಯನಿಂದ ದೂರ 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 ಹೋದಷ್ಟು ಏನಾಗುತ್ತೆ, ನಮಗೆ ಬೆಳಕು ಕಡಿಮೆ ಆಗ್ತಾ ಹೋಗುತ್ತೆ, ಶಾಖ ಕಡಿಮೆ ಆಗ್ತಾ ಹೋಗುತ್ತೆ. The more you go away from sun, you will lose the heat of the sun. And light also lesser, ಕಡಿಮೆ ಆಗ್ತಾ ಹೋಗುತ್ತೆ. ನೀವೆಷ್ಟು ಸೂರ್ಯನಿಂದ ದೂರ ಹೋಗ್ತಿರೋ ಅಷ್ಟು ಬಿಸಿನೂ ಕಡಿಮೆ ಆಗ್ತಾ ಹೋಗುತ್ತೆ, ಬೆಳಕು ಕಡಿಮೆ ಆಗ್ತಾ ಹೋಗುತ್ತೆ. ನಮಗೆ ಗೊತ್ತು, ಜೀಸಸ್ ಇಸ್ ದ ಟ್ರೂ SON, ಸನ್ ಆಫ್ ಗಾಡ್. ಯೇಸುಸ್ವಾಮಿ ದೇವರ ಪುತ್ರ, ನಿಜವಾದ ಜಗತ್ತಿನ ಜ್ಯೋತಿ, ಜಗಜ್ಯೋತಿ ಅವರೇ. ಆ ಜಗಜ್ಯೋತಿಯಾದ, ಜಗತ್ತಿನ ಸೂರ್ಯನಾದ ಅಥವಾ ಆತ್ಮಿಕ ಸೂರ್ಯನಾದ ದೇವರವರು, ಅವರಿಂದ ನಾವು ದೂರ ಹೋದಾಗ ವಾಟ್ ವಿ ಆರ್ ಲೂಸಿಂಗ್ ಈಸ್ ದ ಲೈಟ್. ನಮ್ಮಲ್ಲೇನು ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಬೆಳಕು ಕಡಿಮೆ ಆಗ್ತಾ ಹೋಗುತ್ತೆ.
ಆ ಲೈಟನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ವಿ ಕ್ಯಾನ್ ಯೂಸ್ ಡಿಫರೆಂಟ್ ಟರ್ಮಿನಾಲಜಿ ಫಾರ್ ದ ಲೈಟ್. ಫೇತ್, ವಿಸ್ಡಮ್, ವಿಶ್ವಾಸ, ಜ್ಞಾನ, ವಿವೇಕ. ಓಕೆ, ಇದೆಲ್ಲವೂ ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಬೆಳಕು ಕಡಿಮೆ ಆಗುತ್ತೆ. ಬೆಳಕು ಕಡಿಮೆ ಆಗೋದು ಏನು ಹೆಚ್ಚಾಗ್ತಾ ಹೋಗುತ್ತೆ, ಕತ್ತಲೆ ತುಂಬ್ತಾ ಬರುತ್ತೆ. ಸೊ ವಾಟ್ ಈಸ್ ಡಾರ್ಕ್ನೆಸ್ ದೆನ್? ಆಬ್ಸೆನ್ಸ್ ಆಫ್ ಲೈಟ್ ಈಸ್ ಕಾಲ್ಡ್ ಡಾರ್ಕ್ನೆಸ್. ಕತ್ತಲೆ ಅಂದರೆ ಏನು ಅಂದರೆ ಬೆಳಕು ಇಲ್ಲದೆ ಇರುವುದೇ ಕತ್ತಲೆ. ಈಗ ಕತ್ತಲೆ ಅನುಭವ ಆಗ್ಲಿಕ್ಕೆ ಕಾರಣ ಏನು? ಈಗ ಸಂಜೆ ಆಗುತ್ತೆ ಅಂತ ನಾವು ಹೇಳ್ತೀವಿ, ಸಾಯಂಕಾಲ ಆಗುತ್ತೆ. ಸಾಯಂಕಾಲ ಏನಾಗುತ್ತೆ, ಬೆಳಕು ಕಡಿಮೆ ಆಗುತ್ತೆ. ಮುಸ್ಸಂಜೆ ಆಯಿತು, ಕತ್ತಲೆ ಆಯಿತು, ಕರಾಳ ಕತ್ತಲೆ ಆಯಿತು. ಯಾವಾಗ? ಸನ್ ವಿಲ್ ನಾಟ್ ಚೇಂಜ್, ಅರ್ತ್ ವಿಲ್ ಚೇಂಜ್ ಇಟ್ಸ್ ಡೈರೆಕ್ಷನ್. ಸನ್ ರಿಮೈನ್ಸ್ ದೇರ್, ಸೂರ್ಯ ಅಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಆದರೆ ಭೂಮಿ ಸುತ್ತುತ್ತಾ ಏನಾಗುತ್ತೆ, ಚೇಂಜ್ ಆಗುತ್ತೆ, ಫೋಕಸ್ ಚೇಂಜ್ ಆಗುತ್ತೆ. ಸೂರ್ಯನ ಕಡೆಗೆ ಮುಖ ಆಗಿದ್ದ ಭೂಮಿ ಈಗ ಸೂರ್ಯನ ಕಡೆಗೆ ಬೆನ್ ಮಾಡುತ್ತೆ. ಆವಾಗ ಏನಾಗುತ್ತೆ, ಬೆನ್ ಮಾಡ್ತಾ ಬಂದಷ್ಟು, ರೊಟೇಷನ್ ಹೀಗಾಗ್ತಾ ಬಂದಷ್ಟು ಈ ಏರಿಯಾ ಕತ್ತಲೆ ಆಗುತ್ತೆ, ಈ ಏರಿಯಾ ಬೆಳಕಾಗುತ್ತೆ. ಅದೇ ನಮ್ಮ ಜೀವನದಲ್ಲೂ ಕೂಡ ನಾವು ಯಾವಾಗ ಯೇಸು ಕಡೆಗೆ ನಮ್ಮ ಹಾರ್ಟ್ ಓಪನ್ ಆಗಿ ಇಟ್ಕೊಂಡಿರ್ತೀವೋ ಆಗ ನಮ್ಮ ಲೈಫಲ್ಲಿ ಏನಿರುತ್ತೆ, ಲೈಟ್ ಇರುತ್ತೆ, ಬೆಳಕಿರುತ್ತೆ, ವಿಶ್ವಾಸದ ಜೀವನ ಇರುತ್ತೆ, ಜ್ಞಾನದಿಂದ ನಾವು ಜೀವಿಸಲಿಕ್ಕಾಗುತ್ತೆ. ಯಾವಾಗ ನಾವು ದೇವರ ಕಡೆಯಿಂದ ನಮ್ಮ ಹೃದಯ ಲೋಕದ ಕಡೆಗೆ, ಇನ್ನಿತರ ವಿಷಯಗಳ ಕಡೆಗೆ ಹೋಗುತ್ತೋ, ಗ್ರ್ಯಾಜುವಲಿ ಯುವರ್ ಮೈಂಡ್ ವಿಲ್ ಬಿ ಫಿಲ್ಡ್ ಬೈ ಅನ್ಬಿಲೀಫ್, ಡೌಟ್, ಫಿಯರ್, ಆಂಗ್ಸೈಟಿ, tensions, worries, all kinds of lies, foolishness, all these things will be filled in your mind. You will operate in that. And we feel that God is far away from us. ಯಾವಾಗ ನಾವು ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ಯೇಸುವಿನ ಕಡೆಯಿಂದ ಲೋಕದ ಕಡೆಗೆ, ಲೌಕಿಕವಾದ ವಿಷಯಗಳ ಕಡೆಗೆ ಹೀಗೆ ತಿರುಗಿಸ್ತೀವೋ, ಆಟೋಮೆಟಿಕಲಿ ನಮ್ಮ ಮನಸ್ಸು ಒಳಗಡೆ ಅವಿಶ್ವಾಸ ಬರುತ್ತೆ, ಮೂಢನಂಬಿಕೆ ಬರುತ್ತೆ, ಭಯ ಬರುತ್ತೆ, ಟೆನ್ಷನ್ ಬರುತ್ತೆ, ಗೊಂದಲ ಬರುತ್ತೆ, ಅಜ್ಞಾನ ಬರುತ್ತೆ, ಅವಿವೇಕತನ ಬರುತ್ತೆ. ಮಾತ್ರ ಅಲ್ಲ, ಸೂರ್ಯನಿಂದ ದೂರ ಹೋದಷ್ಟು ಬಿಸಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ಬಿಸಿ? ಆ ಪ್ರೀತಿ ಎಂಬ ಬಿಸಿ. ಆ ಪ್ರೀತಿ ಎಂಬ ಬಿಸಿ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಬಿಸಿ ಯಾವ್ದು ತಗೋಬೋದು ಅಂದರೆ ಪ್ಯಾಷನ್ ಫಾರ್ ಗಾಡ್, ದೇವರಿಗಾಗಿ ಇರುವ ತವಕ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ನಾವು ದೇವರ ಕಡೆಗೆ ಫೋಕಸ್ಡ್ ಆಗಿರ್ತೀವೋ ಆಗ ಏನಾಗುತ್ತೆ, ಯೇಸು ಕಡೆಗೆ ನಮ್ಮ ಹೃದಯ ತಿರುಗಿರುವಾಗ ವಿ ವಿಲ್ ಹ್ಯಾವ್ ಎ ಗ್ರೇಟ್ ಪ್ಯಾಷನ್ ಫಾರ್ ಗಾಡ್, ಟು ಲಿವ್ ಫಾರ್ ಗಾಡ್. ದೇವರಿಗಾಗಿ ಬದುಕಬೇಕು ಎಂಬಂಥ ಒಂದು ತವಕ, ದಾಹ, ಉತ್ಸಾಹ, ಆ ಬಿಸಿ ನಮ್ಮೊಳಗಡೆ ಇರುತ್ತೆ. ನಮ್ಮ ಜೀವನದಲ್ಲಿ ಪ್ರೀತಿ ತುಂಬಿರುತ್ತೆ. We will walk in love. When we are focused on God, we can walk in love. We can walk in holiness. ನಾವು ಪರಿಶುದ್ಧತೆಯಲ್ಲಿ ನಡಿಬೋದು, ನಾವು ಪ್ರೀತಿಯಲ್ಲಿ ನಡಿಬೋದು, ದೈವ ಭಯದಲ್ಲಿ ನಡಿಬೋದು. ಯಾವಾಗ ನಮ್ಮ ಫೋಕಸ್ ಲೋಕದ ಕಡೆಗೆ ಹೋಗುತ್ತೋ ಆಗ ಏನಾಗುತ್ತೆ, ತಣ್ಣಗಾಗ್ತಾ ಹೋಗ್ತೀವಿ. We will become cold. ಆ ಕೋಲ್ಡ್ ಆಗ್ತಾ ಏನಾಗುತ್ತೆ, ದ್ವೇಷ ಬರುತ್ತೆ, ಹೊಟ್ಟೆ ಕಿಚ್ಚು ಬರುತ್ತೆ, ಕೆಟ್ಟ ಅಭಿಲಾಷೆಗಳು ಬರುತ್ತೆ, ದೈವ ಭಯ ಹೋಗಿ ಮನುಷ್ಯರ ಭಯ ಶುರುವಾಗುತ್ತೆ, ಫ್ಯೂಚರ್ ಭಯ ಶುರುವಾಗುತ್ತೆ, ಕಾಯಿಲೆ ಭಯ ಶುರುವಾಗುತ್ತೆ, ಪಿಶಾಚಿ ಭಯ ಶುರುವಾಗುತ್ತೆ, ಮರಣ ಭಯ ಶುರುವಾಗುತ್ತೆ, ಇದೆಲ್ಲ ಬರುತ್ತೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಜೇಮ್ಸ್ 4:8, ಕಮ್ ನಿಯರ್ ಟು ಗಾಡ್ ಆ್ಯಂಡ್ ಐ ವಿಲ್ ಕಮ್ ನಿಯರ್ ಟು ಯು. ನೀವು ದೇವರ ಸಮೀಪಕ್ಕೆ ಬನ್ನಿರಿ, ಆಗ ದೇವರು ನಿಮ್ಮ ಸಮೀಪಕ್ಕೆ ಬರುವರು. ಅದರ ಅರ್ಥ ದೇವರು ಚೇಂಜ್ ಆಗಿಲ್ಲ, ದೇವರು ಅಲ್ಲೇ ಇದ್ದಾರೆ. ಬಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್, ವೆನ್ ಯು ಕಮ್ ನಿಯರ್ ಟು ಗಾಡ್ ಥ್ರೂ ರಿಪೆಂಟೆನ್ಸ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ದೇ ರೈಟ್ ಬಿಫೋರ್ ಯು. ನಿನ್ನ ಮುಂದೆನೇ ದೇವರು ಬಂದು ನಿಂತುಕೊಂಡ ಅನುಭವ ನಿನಗೆ ಆಗುತ್ತೆ. ಯಾವಾಗ?
ಯಾವಾಗ ನಾವು ದೇವ್ರ ಕಡೆಗೆ ತಿರುಗ್ತೀವೋ ಆಗ. ಈಗ ದೇವ್ರ ಕಡೆಗೆ ಬರೋದು ಅಂದರೆ ಇಟ್ ಮೀನ್ಸ್ ರಿಪೆಂಟೆನ್ಸ್, ಬೇರೆ ಏನೂ ಅಲ್ಲ. 2 things, ಫೇತ್ ಆ್ಯಂಡ್ ರಿಪೆಂಟೆನ್ಸ್. ದೇವರ ಕಡೆಗೆ ತಿರುಗೋದು ಅಂದರೆ ಫಸ್ಟ್ ಯು ಹ್ಯಾವ್ ಟು ಬಿಲೀವ್ ದಟ್ ಗಾಡ್ ಎಕ್ಸಿಸ್ಟ್ಸ್. ಮೊದಲನೇದಾಗಿ ನಾವು ನಂಬಬೇಕು ದೇವರಿದ್ದಾರೆ ಅಂತ. ಹೀಬ್ರೂಸ್ 11:6 ದೇವರ ಬಳಿಗೆ ಸಾಗುವವನು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು ಅಂತ ಇದೆ. ಇದೆಯಾ ವಾಕ್ಯ? ಇದೆಯಂತ ನೀವು ಓದಿದ್ರೆ ಮಾತ್ರ ಗೊತ್ತಾಗುತ್ತೆ ಅಲ್ವಾ? ಸೊ ಓದದೆ ಗೊತ್ತಾಗುವ ಕಾಲ ಯಾವತ್ತು ಬರುತ್ತೋ ಅವತ್ತು ನೀವು ತುಂಬ ಪವರ್ಫುಲ್ ಆಗ್ತೀರ. ಎಲ್ಲ ವಾಕ್ಯನೂ ಅಲ್ಲ, ಕೆಲವು ವಾಕ್ಯಗಳಾದರೂ ಈ ರೀತಿ ಒಂದು 50 ಸರಿ 100 ಸರಿ ಎಲ್ಲ ರಿಪೀಟ್ ಆಗಿರೋ ವಾಕ್ಯಗಳು. ವಿಶ್ವಾಸ ಇಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಸಾಧ್ಯವಿಲ್ಲ. ಓಕೆ. ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ಫಸ್ಟ್ ಇದು ನಮ್ಮ ಮೈಂಡಿಗೆ ಬರಬೇಕು. ದೇವರ ಸಮೀಪಕ್ಕೆ ಬರುವವರು ದೇವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ಅಂದರೆ ದೇವರು ಇದ್ದಾರೆ, ಇಲ್ಲಿದ್ದಾರೆ ಅಂತ ನಾವು ನಂಬಬೇಕು. ದೇವರು ಎಲ್ಲೋ ಇದ್ದಾರೆ ಅಲ್ಲ, ದೇವರಿದ್ದಾರೆ ನಮ್ಮ ಜೊತೆಯಲ್ಲಿ. ಗಾಡ್ ಈಸ್ ವಿತ್ ಅಸ್. ಯು ಹ್ಯಾವ್ ಟು ಬಿಲೀವ್, ದಟ್ ಈಸ್ ದ ಫಸ್ಟ್ ಥಿಂಗ್. ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು, ಇಫ್ ಯು ಆರ್ ಕಮಿಂಗ್ ಕ್ಲೋಸರ್ ಟು ಗಾಡ್ ಯು ಮಸ್ಟ್ ಬಿಲೀವ್ ದ್ಯಾಟ್ ಹೀ ಎಕ್ಸಿಸ್ಟ್. ಅವರಿದ್ದಾರೆ ಎಂದು ವಿಶ್ವಾಸಿಸಬೇಕು. ಕೆಲವು ಟೈಮ್ ನಮಗನ್ಸುತ್ತೆ ದೇವರು ಎಲ್ಲಿದ್ದಾರೆ, ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ಗಾಡ್. ದೇವರಿದ್ದಾರಾ? ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ಗಾಡ್. ದೇವರು ಇರಬಹುದು, ಮೇ ಬಿ ಗಾಡ್ ಮೈಟ್ ಬಿ ದೇರ್, ದೇವರಲ್ಲಿ ಇರಬಹುದು. ಸೊ ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ಗಾಡ್. ಯು ಮಸ್ಟ್ ಬಿಲೀವ್ ದಟ್ ಗಾಡ್ ಎಕ್ಸಿಸ್ಟ್. ದೇವರಿದ್ದಾರೆ, ಎಲ್ಲಿ? ಎಲ್ಲ ಕಡೆಗೂ ದೇವರಿದ್ದಾರೆ. ಗಾಡ್ ಈಸ್ ದೇರ್ ಎವ್ರಿವೇರ್. ದಟ್ ಶುಡ್ ಬಿ ಮೈ ಫೇತ್. ಆ ವಿಶ್ವಾಸ ಇರಬೇಕು. ಇದೆಯಾ? ಇದೆ ಅಂತ ಹೇಳ್ತೀವಿ ಅಷ್ಟೇ. ಆದರೆ ಕೆಲವೊಂದು ಸಂದರ್ಭಗಳು ಬಂದಾಗ, ಪರಿಸ್ಥಿತಿಗಳು ಬಂದಾಗ ಗೊತ್ತಾಗುತ್ತೆ. ಸೊ ಅದಕ್ಕೆ ದೇವರು ವಾಕ್ಯ ಹೇಳುತ್ತೇನು, ಕೀರ್ತನೆ 46:10 ಒಂದು ವಾಕ್ಯ ಇದೆ, ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್. That is the evidence that you believe in the existence of God everywhere, all the time. ಎಷ್ಟು ಜನಕ್ಕೆ ಅರ್ಥ ಆಯಿತೋ ದೇವರಿಗೆ ಗೊತ್ತು. ಸೊ ಕೀರ್ತನೆ 46:10 ಏನು ಹೇಳುತ್ತೆ? ಸುಮ್ಮನೆ ಇರು, ಸುಮ್ಮನೆ ಇರು, ಏನು ಮಾಡಬೇಡ, ಸುಮ್ಮನೆ ಇರು, ನಾನೇ ದೇವರು, ನಾನು ಇದ್ದೀನಿ, ಎಲ್ಲ ಕಡೆಗೂ ಯಾವಾಗಲೂ ಇದ್ದೀನಿ ಎಂದು ತಿಳಿದುಕೋ. ಅದೇ ದೇವರ ಅಸ್ತಿತ್ವವನ್ನು ವಿಶ್ವಾಸಿಸೋದು ಅಂದರೆ ಅದೇನೆ. ಚರ್ಚಲ್ಲಿ ದೇವರಿದ್ದಾರೆ ಎಂದು ತಿಳಿದುಕೋ ಸಾಲದು, ಈ ಜಾಗದಲ್ಲಿದ್ದಾರೆ ಎಂದು ತಿಳಿದುಕೋ ಸಾಲದು. ಗಾಡ್ ಈಸ್ ದೇರ್ ವಿತ್ ಮೀ ಆಲ್ವೇಸ್, 365 days 24/7. ಹಿಸ್ ಪ್ರೆಸೆನ್ಸ್ ಈಸ್ ವಿತ್ ಮೀ ಆಲ್ವೇಸ್, ಎವ್ರಿವೇರ್. ಯಾವಾಗಲೂ, ಎಲ್ಲ ಸಂದರ್ಭದಲ್ಲೂ ದೇವರ ಸಾನ್ನಿಧ್ಯ, ದೇವರು ನನ್ನ ಜೊತೆಯಲ್ಲಿದ್ದಾರೆ. ಇದನ್ನು ನೀನು ತಿಳ್ಕೊಳ್ಳೋದೆ ವಿಶ್ವಾಸ. ನೋಯಿಂಗ್ ದ ಅನ್ಸೀನ್, ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದನ್ನು ತಿಳ್ಕೊಳ್ಳೋದು, ಇದೆ ಎಂದು ನಂಬೋದು, ಅದೇ ವಿಶ್ವಾಸ. ಯು ಕಾಂಟ್ ಸಿ ಗಾಡ್ ಬಟ್ ಯು ನೋ ಗಾಡ್. ಗಾಡ್ ಈಸ್ ದೇರ್. ದೇವರು ಕಾಣಿಸೋದಿಲ್ಲ, ಆದರೆ ದೇವರಿದ್ದಾರೆ ಎಂಬ ಅರಿವು ನಮಗಿದೆ. ದಟ್ ಈಸ್ ಫೇತ್. ಬಿಲೀವಿಂಗ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ವೆರಿ ಇಂಪಾರ್ಟೆಂಟ್. ವಿತೌಟ್ ದ್ಯಾಟ್ ಯು ಕೆನಾಟ್ ಗೋ ಟು ಗಾಡ್, ಯು ಕೆನಾಟ್ ರಿಪೆಂಟ್. ದೇವರಿದ್ದಾರೆ ಎಂಬ ಅರಿವು ನಮಗಿಲ್ಲದೆ ಇದ್ದರೆ ನಮಗೆ ಮಾನಸಾಂತರ ಪಡಲಿಕ್ಕೆ ಆಗೋದಿಲ್ಲ. ಓಕೆ, ಬಿಲೀವಿಂಗ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್, ರಿಪೆಂಟೆನ್ಸ್. ರಿಪೆಂಟೆನ್ಸ್ ಅಂದರೆ ಮನ ತಿರುಗುವುದು. ಓಕೆ, ಮನಸ್ಸನ್ನು ದೇವರ ಕಡೆಗೆ ತಿರುಗಿಸೋದು ರಿಪೆಂಟೆನ್ಸ್ ಅಂದರೆ. ಪಶ್ಚಾತ್ತಾಪ ಅಲ್ಲ. ಪಶ್ಚಾತ್ತಾಪ ಅಂದರೆ ಅಯ್ಯೋ ನನಗೆ ಮಾಡಿಬಿಟ್ಟೆ ಸಾರಿ, ಅದು ಪಶ್ಚಾತ್ತಾಪ. ಫೀಲಿಂಗ್ ಸಾರಿ ಈಸ್ ನಾಟ್ ದ ರಿಪೆಂಟೆನ್ಸ್. ರಿಪೆಂಟೆನ್ಸ್ ಅಂದರೆ ಚೇಂಜ್ ಆಫ್ ಮೈಂಡ್ ಈ ಕಡೆಯಿಂದ ಆ ಕಡೆಗೆ ತಿರುಗಿಸೋದು. ಈ ಕಡೆ ತಿರುಗಿದ್ರೆ ಪೂರ್ತಿ ಉಲ್ಟಾ ತಿರುಗಿಸೋದು, ಚೇಂಜಿಂಗ್. ಇದು ಒಂದು ದಿನದಲ್ಲಿ ಪೂರ್ತಿ ತಿರುಗೋದಿಲ್ಲ, ತಿರುಗ್ತಾನೇ ಇರಬೇಕಾಗುತ್ತೆ. ಒಂದೇ ದಿನಕ್ಕೆ ಆಗುವಂಥ ಕಾರ್ಯ ಅಲ್ಲ. ಯು ಶುಡ್ ಬಿಲೀವ್ ಕಂಟಿನ್ಯೂಸ್ಲಿ.
the existence of God, you should repent continuously. Like that, your focus will be on God continuously. You can experience light and heat of God continuously. That is where we need the help of the Holy Spirit. ಅಲ್ಲೇ ನಮಗೆ ಪವಿತ್ರಾತ್ಮನ ಸಹಾಯ ಬೇಕಾಗಿರೋದು. ಇದು ನಮಗೆ ಒಂದು ದಿನ ಮಾಡ್ಬೋದು, 2 ದಿನ ಮಾಡ್ಬೋದು. ಕಂಟಿನ್ಯೂಸ್ಲಿ ಅಂತ ಬರುವಾಗ ನಮಗಾಗಲ್ಲ. ನಾವು ಹೇಳ್ತೀವಲ್ಲ, 1 ದಿನ 2 ದಿನ ಎಲ್ಲ ಓಕೆ ಬ್ರದರ್, ಡೈಲಿ ಮಾನಸಾಂತರ ಪಡೋದು ನಮಗಾಗಲ್ಲ. ಧ್ಯಾನ ಮುಗಿಸಿ 1 ಡೇ ಓಕೆ, 2 ಡೇಸ್ ಓಕೆ. ಐ ಕಾಂಟ್ ಡೂ ಆಲ್ ದಿಸ್ ನಾನ್ಸೆನ್ಸ್ ಥಿಂಗ್ಸ್. ನಾನ್ಸೆನ್ಸ್ ಅನ್ಸುತ್ತೆ ಅವರಿಗೆ. ಯಾಕೆಂದರೆ ಯಾವಾಗಲೂ ದೇವ್ರ ಕಡೆ ಫೋಕಸ್ ಆಗಿರೋದು ಆಗೋದಿಲ್ಲ ನಮಗೆ. ಯಾವಾಗಲೂ ದೇವರಿದ್ದಾರೆ ಇಲ್ಲಿದ್ದಾರೆ ಅಂತ ನಂಬ್ಕೊಂಡು ಬದುಕಲಿಕ್ಕಾಗುತ್ತಾ ನಮಗೆ? ಆಗೋದಿಲ್ಲ. ನಮಗೇನು ಫೀಲ್ ಆಗುತ್ತಾ? ಇಫ್ ವಿ ಫೀಲ್ ಓಕೆ, ವಿ ಆರ್ ನಾಟ್ ಏಬಲ್ ಟು ಫೀಲ್, ಆ್ಯಂಡ್ ಹೌ ಕ್ಯಾನ್ ವಿ ಬಿಲೀವ್? ಅಲ್ಲಿಗೆ ದೇವ್ರು ಹೇಳಿದ್ದು, ಡೋಂಟ್ ಫೀಲ್, ನೋ. ನೋಯಿಂಗ್ ಈಸ್ ಗ್ರೇಟರ್ ಆ್ಯಂಡ್ ಬೆಟರ್ ದ್ಯಾನ್ ಫೀಲಿಂಗ್. Now, we cannot feel God is here, but we know that God is here. ನಮಗೆ ಫೀಲ್ ಆಗಲಿಕ್ಕಿಲ್ಲ ದೇವರು ಇಲ್ಲಿದ್ದಾರೆ ಅಂತ, ಬಟ್ ವಿ ನೋ ದಟ್ ಗಾಡ್ ಇಸ್ ಹಿಯರ್. ದಟ್ ಈಸ್ ಫೇತ್. ಫೀಲಿಂಗ್ ಅನ್ನೋದು ಫೇತ್ ಅಲ್ಲ. ಫೀಲಿಂಗಿಗೆ ವಿಶ್ವಾಸ ಬೇಕಾಗಿಲ್ಲ. ಓಕೆ, ಸೊ ವೆನ್ ಯು ನೋ ದಟ್ ಗಾಡ್ ಈಸ್ ಹಿಯರ್, ಹೌ ಡು ಯು ನೋ? ಬೈ ಫೇತ್. ವಿಶ್ವಾಸದಿಂದ ನಾವು ತಿಳಿದುಕೊಳ್ತೀವಿ ದೇವರು ಇದ್ದಾರೆ. ಕಣ್ಣಿಗೆ ಕಾಣದಂಥವುಗಳು ಇದೆ ಎಂಬ ಮನವರಿಕೆಯಾಗಿದೆ ವಿಶ್ವಾಸ. ಫೇತ್ ಈಸ್ ದ ಎವಿಡೆನ್ಸ್ ಆಫ್ ಥಿಂಗ್ಸ್ ನಾಟ್ ಸೀನ್, ಅಲ್ವಾ? ಫೇತ್ ಈಸ್ ದ ಎವಿಡೆನ್ಸ್. ವಾಟ್ ಈಸ್ ದ ಎವಿಡೆನ್ಸ್? ಮೈ ಲೈಫ್ ಈಸ್ ದ ಎವಿಡೆನ್ಸ್. ಐ ಆಮ್ ಪ್ರೇಸಿಂಗ್ ಗಾಡ್ ಆ್ಯಂಡ್ ಥ್ಯಾಂಕಿಂಗ್ ಗಾಡ್. ದಟ್ ಈಸ್ ದ ಎವಿಡೆನ್ಸ್ that God is here, not seen. ಎಲ್ಲಿದೆ ವಾಕ್ಯ ಅದು? ಬೇಗ ಹೇಳಬೇಕು, ಮುಂದಿನ ಬೆಂಚಲ್ಲಿ ಕೂತ್ಕೊಂಡವರು. 11:1. ನೀನು ಮುಂದೆ ಇದೆಯಲ್ಲ, ಕರೆಕ್ಟ್. ಹಿಂದಿದ್ದವ್ರು ಮುಂದೆ ಬಂದೆ, ಮುಂದಿದ್ದವ್ರನ್ನೆಲ್ಲ ಹಿಂದೆ ತಳ್ಬಿಟ್ಟೆ. ಈಗ ಯೇಸುಸ್ವಾಮಿ ಹೇಳ್ತಾರಲ್ಲ, ಮೊದಲನೇವರು ಕೊನೆಯವರು ಆಗ್ತಾರೆ, ಕೊನೆಯವರು ಮೊದಲನೇವರು ಆಗ್ತಾರೆ ಅಂತ. ಹೀಬ್ರೂಸ್ 11:1 ಏನು ಹೇಳುತ್ತೆ? ಓಕೆ. ಹಾಗೂ ಕಣ್ಣಿಗೆ ಕಾಣುವಂಥವುಗಳು ನಿಶ್ಚಯವಾದವು. ಫಸ್ಟ್ ಪಾಯಿಂಟ್ ಬೇಡ ನಮಗೆ, ಸೆಕೆಂಡ್ ಪಾಯಿಂಟ್ ತಗೊಳ್ಳೋಣ. ಫಸ್ಟ್ ಪಾಯಿಂಟಿಗೆ ಹೋದರೆ ಟೈಮ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಮಾತ್ರ ಈಗ ಹೇಳಿದ ವಿಷಯಕ್ಕೆ, ಸಬ್ಜೆಕ್ಟಿಗೆ ತಕ್ಕ ಹಾಗೆ. ಕಣ್ಣಿಗೆ ಕಾಣದಂಥವುಗಳು, ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವು ಎಂಬ ನಿಲುವು ಆಗಿದೆ. ವಿಶ್ವಾಸ. ಫೇತ್ ಈಸ್ ದ assurance of things not seen. ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದದ್ದು ಎಂಬ ದೃಢ ನಿಲುವಾಗಿದೆ ವಿಶ್ವಾಸ. ಹಾಗಾದರೆ ದೇವರಿದ್ದಾರೆ, ಕಣ್ಣಿಗೆ ಕಾಣ್ತಾ ಇಲ್ಲ, ದೃಢ ನಿಲುವಿದೆ. ದಟ್ ಈಸ್ ಫೇತ್. ಪ್ರಾರ್ಥನೆ ಮಾಡುವಾಗ ದೇವರಿದ್ದಾರೆ, ದೇವರನ್ನ ಆರಾಧಿಸುವಾಗ ದೇವರಿದ್ದಾರೆ ಅಡ್ಡ ಬೀಳ್ತೀವಿ. ಅದಕ್ಕೆ ವಿಶ್ವಾಸ ಬೇಕಾಗಿಲ್ಲ. ಯು ಆರ್ ಡೂಯಿಂಗ್ ಎವ್ರಿಥಿಂಗ್ not by faith but by feeling. ಕರಿಸ್ಮ್ಯಾಟಿಕ್ ಪ್ರಾರ್ಥನೆಗಳಲ್ಲಿ ಜಾಸ್ತಿ ಫೀಲಿಂಗ್ಸೇ ಇರುತ್ತೆ. ಫೀಲಿಂಗ್ ಬೇಸ್ಡ್. ಫೀಲಿಂಗಲ್ಲಿ ಅಳ್ತೀವಿ, ಫೀಲಿಂಗಲ್ಲಿ ಕೂಗ್ತೀವಿ, ಫೀಲಿಂಗಲ್ಲಿ ಕೈ ತಡ್ತೀವಿ, ಫೀಲಿಂಗಲ್ಲಿ ಮಲ್ಕೊಳ್ತೀವಿ ದೇವರಿದ್ದಾರೆ ಅಂತ, ಅಲ್ವಾ ಗ್ಲೇನ್? ಬಿಕಾಸ್ ವಿ ಫೀಲ್ ದಟ್ ಗಾಡ್ ಈಸ್ ಹಿಯರ್. ಆಫ್ಟರ್ ಕಮ್ಮಿಂಗ್ ಔಟ್ BMTC ಬಸ್ಸಲ್ಲಿ ಎಲ್ಲಿ ದೇವರಿದ್ದಾರೆ, ಅಲ್ಲಿ ಮಲಗಲ್ಲ, ಅಲ್ಲಿ ಕೈ ತಟ್ಟೋದು ಇಲ್ಲ, ಅಲ್ಲಿ ಕೂಗೋದು ಇಲ್ಲ, ಅಲ್ಲಿ ಹಲ್ಲೆಲೂಯಾನೂ ಇಲ್ಲ, ಅನ್ಯ ಭಾಷೆನೂ ಇಲ್ಲ. ಅಲ್ಲಿ ನಿದ್ದೆ ಹೊಡಿತಾ ಇರ್ತೀವಿ, ಇಲ್ಲ ಟೆನ್ಷನ್ ಮಾಡ್ಕೊಂಡಿರ್ತೀವಿ, ಬೇರೆ ಏನೋ ಚಿಂತೆಯಲ್ಲಿ ಇರ್ತೀವಿ. ಬಿಕಾಸ್ ವಿ ಡೋಂಟ್ ಫೀಲ್ ದೇರ್. ಅದೇ ಚರ್ಚ್ ಒಳಗಡೆ ಎಂಟ್ರಿ ಆದರೆ ವಿ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ God's word says, be still and know that I am God. Be still and feel that I am God. Allah,
ಶಾಂತವಾಗಿರು, ನಾನೇ ದೇವರು ಎಂದು ಅನುಭವಿಸು ಅಂತ ಹೇಳಿಲ್ಲ. ಶಾಂತವಾಗಿರು, ನಾನೇ ದೇವರು ಎಂದು ತಿಳಿದುಕೋ. ಅದರ ಅರ್ಥ ಇಷ್ಟೇ, ವಾಕ್ ಬೈ ಫೇತ್, ನಾಟ್ ಬೈ ಸೈಟ್. ನೋಡಿ ನಡಿಬೇಡ. ಇಲ್ಲಿ ಫೀಲ್ ಆಗ್ತಾ ಇದೆ ದೇವರಿದ್ದಾರೆ, ನೋಡ್ಕೊಂಡು ನಡಿಬೇಡ, ನಂಬಿ ನಡಿ. ದಟ್ ಈಸ್ ಕ್ರಿಶ್ಚಿಯನ್ ಲೈಫ್. ನೀನು ಫೀಲ್ ಮಾಡ್ಕೊಂಡು ದೇವ್ರಿಗೋಸ್ಕರ ಬದುಕ್ತೀನಿ ಅಂದರೆ ಯು ಕೆನಾಟ್ ಡೂ ಎನಿಥಿಂಗ್ ಫಾರ್ ದ ಲಾರ್ಡ್. ಯು ವಿಲ್ ನೆವರ್ ಡೂ ಎನಿಥಿಂಗ್ ಫಾರ್ ದ ಲಾರ್ಡ್. ಚರ್ಚ್ ಒಳಗಡೆನೇ ನಿಂಗೆ ಫೀಲಿಂಗ್ ಸಿಗೋದು, ಅಲ್ಲೇ ಇರಬೇಕಾಗತ್ತೆ. ಫೀಲಿಂಗಲ್ಲೇ ಬದುಕಿ ಸತ್ತೋಗ್ಬಿಡ್ತೀರಾ. ಚಿಕ್ಕ ಮಕ್ಕಳಾದಾಗ ನಮ್ಗೆ ಫೀಲಿಂಗ್ ಬೇಕಾಯ್ತಾ? ಆದರೆ ವೆನ್ ಯು ಕಮ್ ಟು ದ ಮೆಚ್ಯೂರಿಟಿ, ನೀವು ವಿಶ್ವಾಸದ ಒಂದು ಮೆಚ್ಯೂರಿಟಿಗೆ ಬಂದಾಗ, ಯು ಮಸ್ಟ್ ನಾಟ್ ವಾಕ್ ಬೈ ಸೈಟ್ ಆರ್ ಫೀಲಿಂಗ್. ನೀನು ಫೀಲಿಂಗಲ್ಲಿ ನಡಿಬಾರ್ದು. ಶುಡ್ ವಾಕ್ ಬೈ ಫೇತ್. ವಿಶ್ವಾಸದಲ್ಲಿ ನಡಿಬೇಕು. ನೋಯಿಂಗ್, ವಾಕಿಂಗ್ ಬೈ ಫೇತ್ ಈಸ್ ವಾಕಿಂಗ್ ಬೈ ನೋಯಿಂಗ್ ದಟ್ ಗಾಡ್ ಈಸ್ ವಿತ್ ಮೀ, ಗಾಡ್ ಈಸ್ ಮೈ ಫಾದರ್, ಗಾಡ್ ಈಸ್ ಮೈ ಪ್ರೊಟೆಕ್ಟರ್. ಬೈ ಫೀಲಿಂಗ್ ಅಲ್ಲ, ಬೈ ನೋಯಿಂಗ್. ಆ ಅರಿವು, ಅನುಭವ ಅಲ್ಲ, ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಏನಿಲ್ಲ, ಬಟ್ ಆ ಅರಿವು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ದೇವರ ಸಮೀಪಕ್ಕೆ ಬರಬೇಕಾದ್ರೆ ದೇವರ ಅರಿವು ಚೆನ್ನಾಗಿರ್ಬೇಕು ನಮಗೆ. ದೇವರ ಅರಿವಿಲ್ಲದಿದ್ದರೆ ದೇವರ ಸಮೀಪಕ್ಕೆ ಬರೋಕ್ಕಾಗಲ್ಲ ಪ್ರಿಯರೇ. ಓಕೆ, ಈ ದೇವರ ಅರಿವು ನಮಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನಮ್ಮ ಲೈಫ್ ಈಸ್ ದ ಎವಿಡೆನ್ಸ್. ನಮ್ಮ ಲೈಫ್ ಎವಿಡೆನ್ಸ್. ಈಗ ಫಾರ್ ಎಕ್ಸಾಂಪಲ್, ಇದೇ ವಾಕ್ಯ ತಗೊಳ್ಳೋಣ, ತುಂಬ ವಾಕ್ಯ ಬೇಡ. ಬಿ ಸ್ಟಿಲ್ ಆ್ಯಂಡ್ ನೋ ದ್ಯಾಟ್ ಐ ಆಮ್ ಗಾಡ್. ಶಾಂತವಾಗಿರು, ನಾನೇ ದೇವರೆಂದು ತಿಳಿದುಕೋ. ಈಗ ಯಾರೋ ಒಬ್ಬರು ನಿಮಗೆ ಚೆನ್ನಾಗಿ ಬೈದರು, ಚೆನ್ನಾಗಿ ಬೈದರು, ನೀವು ಒಳ್ಳೇದು ಮಾಡಿದ್ದೀರಿ, ನಿಮಗೆ ಯಾರೋ ಚೆನ್ನಾಗಿ ಬೈದರು, ಹೊಡೆದ್ರು ಅಂತಲೇ ಇಟ್ಕೊಳ್ಳಿ. ಆಗ ಆ್ಯಸ್ ಎ ಕ್ರಿಶ್ಚಿಯನ್, ಆ್ಯಸ್ ಎ ಬಿಲೀವರ್, ವಾಟ್ ಯು ಆರ್ ಸಪೋಸ್ ಟು ಡೂ? ನೀವೇನು ಮಾಡಬೇಕು? ನೀವು ವಿಶ್ವಾಸ ಇರುವವರಾದರೆ ಅಥವಾ ದೇವರನ್ನು ಅರಿತವರಾಗಿದ್ದರೆ, ಯು ಬಿ ಸ್ಟಿಲ್. ನೀವು ನಿಮ್ಮ ರೀತಿಯಲ್ಲಿ, ಲೋಕದ ರೀತಿಯಲ್ಲಿ ಅವ್ರ ಜೊತೆಗೆ ವರ್ತಿಸೋದಿಲ್ಲ. ಆ ಪರಿಸ್ಥಿತಿ ಹೇಗೆ ಬಂತೋ ಅದಕ್ಕೆ ತಕ್ಕ ಹಾಗೆ ನೀವು ವರ್ತಿಸೋದಿಲ್ಲ. ವಾಕ್ಯದ ಪ್ರಕಾರ ನೀವು ವರ್ತಿಸ್ತೀರಿ. ಅಂದರೆ ಯು ವಿಲ್ ಲೀವ್ ಇಟ್ ಟು ಗಾಡ್. ನೀವು ಅದನ್ನು ದೇವರಿಗೆ ಬಿಟ್ಬಿಡ್ತೀರಿ. ದೇವರೇ, ನಿನಗೆ ಗೊತ್ತಿಲ್ಲದೆ ಒಂದು ಕೂದಲು ಕೂಡ ಕೆಳಗಡೆ ಬೀಳೋದಿಲ್ಲ. ನಿನಗೆ ಗೊತ್ತಿದೆ ಇವ್ರು ಬೈತಾ ಇರೋದು, ನಿನಗೆ ಗೊತ್ತಿದೆ ಇವ್ರು ನನಗೆ ಹೊಡೆದಿದ್ದಾರೆ, ನಿನಗೆ ಗೊತ್ತಿದೆ ಇವ್ರು ನನ್ನ ಹತ್ರ ಇದ್ದಿದ್ದೆಲ್ಲ ಕಿತ್ಕೊಂಡಿದ್ದಾರೆ, ನಿನಗೆ ಗೊತ್ತಿದೆ ಇವ್ರು ನನಗೆ ಅವಮಾನ ಮಾಡಿದ್ದಾರೆ, ಎಷ್ಟು ಇನ್ಸಲ್ಟ್ ಮಾಡಿದ್ದಾರೆ ನಿನಗೆ ಗೊತ್ತಿದೆ. ಆದರೆ ನಿನಗೆ ಗೊತ್ತಿರುವಾಗ ನಿನಗೆ ಬಿಟ್ಟಿದ್ದೀನಿ, ನೀನು ಡೀಲ್ ಮಾಡ್ತೀಯ. ಯು ವಿಲ್ ಡೀಲ್ ಬೆಟರ್ ದ್ಯಾನ್ ಮೀ. ನಾನು ಡೀಲ್ ಮಾಡೋಕ್ಕೆ ಹೋದರೆ ನಾನು ಏನೇನೋ ಆಗ್ಬಿಡ್ತೀನಿ, ಏನೇನೋ ಮಾಡಿಬಿಡ್ತೀನಿ. ಆದರೆ ನೀನು ಡೀಲ್ ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡ್ತೀಯ, ಚೆನ್ನಾಗಿ ಮಾಡ್ತೀಯ, ನೀಟಾಗಿ ಮಾಡ್ತೀಯ. ಅವ್ರಿಗೆ ಒಳ್ಳೆಯದಾಗುತ್ತೆ, ನನಗೂ ಒಳ್ಳೆಯದಾಗುತ್ತೆ. ಸೊ ಅದು ಬೀಯಿಂಗ್ ಸ್ಟಿಲ್ ಅಂತಾರೆ. ನಾವೇನು ಮಾಡ್ತೀವಿ? ಚಡ್ಪಡಿಸ್ಕೊಂಡು, ಅವ್ರು ಹೀಗೆ ಹೇಳ್ಬಿಟ್ರು, ಯಾಕೆ ಹೇಳ್ಬಿಟ್ರು, ಹೀಗೆ ಹೇಳ್ಬೋದಾಗಿತ್ತಾ, ಮಾಡ್ಬೋದಾಗಿತ್ತಾ, 108 ಕ್ವೆಶ್ಚನ್ಸ್, ಆರ್ಗ್ಯುಮೆಂಟ್ಸ್ ಎಲ್ಲ ಮಾಡಿ, ಹಾಗಾದರೆ ನಾನು ಈಗ ಏನು ಮಾಡ್ತೀನಿ ನೋಡು, ನಾನು ಹೊಡಿತೀನಿ, ಇಲ್ಲ ನಾನು ಸಾಯ್ತೀನಿ, ಇಲ್ಲ ನಾನು ಸಾಯಿಸ್ತೀನಿ. ಅಲ್ಲಿ ನೀನು ಏನಾಗ್ತಿದ್ಯಾ? ಯು ಆರ್ ಟೇಕಿಂಗ್ ಗಾಡ್ಸ್ ಪ್ಲೇಸ್ ದೇರ್. ಯು ಆರ್ ನಾಟ್ ಅಲೋಯಿಂಗ್ ಗಾಡ್ಸ್ ಟು ಡೂ ಇನ್ ಯುವರ್ ಲೈಫ್. ನೀನು ದೇವ್ರ ಸ್ಥಾನ ತಗೊಂಡಿದ್ಯಾ, ದೇವರಿಗೆ ನಿನ್ನ ಜೀವನದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಯು ಬಿಕಮ್ ಗಾಡ್ ದೇರ್. ನೀನಲ್ಲಿ ದೇವರಾಗಕ್ಕೆ ಹೋಗ್ಬಿಟ್ಟೆ. ನೀನು ದೇವ್ರನ್ನ ನಂಬಿಲ್ಲ, ನೀನೇ ದೇವರಾಗಿ ಹೋಗ್ಬಿಟ್ಟೆ. ಸೊ ದಟ್ ಈಸ್ ವೇರ್ ಯು ಫೇಲ್. ಅಲ್ಲೇ ನಾವು ಸೋಲ್ತಾ ಇರೋದು. ಯಾರೋ ಬಂದರು ಮನೆಗೆ ಕಳ್ತನ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿರೋದೆಲ್ಲ. ವಾಕ್ಯ ಏನು ಹೇಳುತ್ತೆ? ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್. ಕಳ್ತನ ಆದಮೇಲೆ ನಿನಗೆ ಗೊತ್ತಾಯ್ತು ಕಳ್ತನ ಆಗಿದೆ ಅಂತ. ಆದರೆ ಕಳ್ಳ ಬರೋ ದಾರಿ ನನಗೆ ಕಾಣ್ತಾ ಇದೆ, ಕಳ್ತನ ಮಾಡಿದ್ದು ನನಗೆ ಕಾಣ್ತಾ ಇದೆ, ಅವನು ಎತ್ಕೊಂಡು ಹೋಗಿದ್ದು ಎಲ್ಲಿಗೆ ಅಂತಲೂ ನನಗೆ ಗೊತ್ತಿದೆ. ಯು ಬಿ ಸ್ಟಿಲ್ ನೋಯಿಂಗ್ ದಟ್ ಐ ಆಮ್ ಯುವರ್ ಗಾಡ್.
ನಾವೇನು ಮಾಡ್ತೀವಿ, ಇಮ್ಮಿಡಿಯೇಟ್ ಎಲ್ರಿಗೂ ಯಾರೆಲ್ಲ ಪರಿಚಯ ಇದಾರೋ ಅವರಿಗೆಲ್ಲ ಫೋನ್ ಹೊಡಿತೀವಿ, ಪೊಲೀಸ್ ಸ್ಟೇಷನ್ಗೆ ಫೋನ್ ಹೊಡಿತೀವಿ, ಕಂಪ್ಲೇಂಟ್ ಹೊಡಿತೀವಿ, ಎಲ್ಲ ಮಾಡ್ತೀವಿ. ಆಮೇಲೆ ಹುಡುಕ್ತೀವಿ. ಆಮೇಲೆ ಚರ್ಚಿಗೆ ಹೋಗಿ ಹಲ್ಲಲಿಯ 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 ಅನ್ಯ ಭಾಷೆಯಲ್ಲಿ ಶಬರಿ ಎಲ್ಲ ಪ್ರೇಯರ್ ಮಾಡ್ತೀವಿ. ದೇವರೇ ಅದ್ಭುತ ಮಾಡಪ್ಪ, ನಿನ್ನನ್ನೇ ನಂಬಿದ್ದೀನಪ್ಪ. ಆ ನಂಬಿಕೆ ಅಲ್ಲ. ದಟ್ ಈಸ್ ನಾಟ್ ಫೇತ್. ಫೇತ್ ಈಸ್ ಬೀಯಿಂಗ್ ಸ್ಟಿಲ್ ಇನ್ ಆಲ್ ಸರ್ಕಮ್ಸ್ಟ್ಯಾನ್ಸಸ್. ಕಳ್ಳ ತಗೊಂಡು ಹೋದ್ನಾ, ಡೋಂಟ್ ವರಿ, ಬಂದಿರೋದು ತಗೊಂಡೋಗಿರೋದು ಹೋಗಿರೋದೆಲ್ಲ ನನ್ನ ಅಪ್ಪ ನೋಡ್ತಾ ಇದ್ದಾರೆ. ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಐ ಆಮ್ ನಾಟ್ ಗಾಡ್. ಗಾಡ್ ಈಸ್ ಮೈ ಡ್ಯಾಡಿ. ಸೊ ಹಿ ವಿಲ್ ಟೇಕ್ ಕೇರ್ ಆಫ್ ಮೀ. ಮೈ ಡ್ಯೂಟಿ ಇಸ್ ಟು ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸೊ ಯು ವಿಲ್ ಸಿ ದ ಪವರ್ ಆಫ್ ಗಾಡ್. ಅಲ್ಲಿ ದೇವರ ಶಕ್ತಿ ನೋಡಲಿಕ್ಕಾಗುತ್ತೆ ನಮಗೆ. ಅದು ಬಿಟ್ಬಿಟ್ಟು ನೀವು ಟೆನ್ಷನ್ ಮಾಡ್ಕೊಂಡು, ಅಯ್ಯೋ ಕಳ್ಳ ಬಂದ ತಗೊಂಡೋದ, ನಾನು ಎಷ್ಟು ಕಷ್ಟಪಟ್ಟು ತೊಗೊಬಂದಿದ್ದು, ನಾನು ಅದು ಇದು ಎಲ್ಲ ಹೇಳಿ ಲಾಸ್ಟಿಗೆ ಕಳ್ಳ ಸಿಕ್ಕಾಕೊಂಡ್ರು ನಿಮಗೇನು ಪ್ರಯೋಜನ ಆಗಿಲ್ಲಲ್ಲ. ಹೋಗಿದ್ದು ವಸ್ತು ಸಿಕ್ತಷ್ಟೇ. ಬಟ್ ವಾಟ್ ಅಬೌಟ್ ಯುವರ್ ಫೇತ್? ವಿಶ್ವಾಸ ಏನಾಯಿತು? ಇನ್ ಆಲ್ ದ ಮ್ಯಾಟರ್ಸ್, ಪ್ರತಿಯೊಂದು ವಿಷಯದಲ್ಲೂ ನಾವು ಫೇಲ್ ಆಗ್ಲಿಕ್ಕೆ ಕಾರಣ ಏನು ಅಂದರೆ, ವಿ ಟೇಕ್ ಗಾಡ್ಸ್ ಪ್ಲೇಸ್. ನಾವು ದೇವರಾಗ್ಲಿಕ್ಕೆ ಹೋಗ್ತೀವಿ, ಆಮೇಲೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ಸಕ್ಸಸ್ ಆಗಲ್ಲ, ಆಮೇಲೆ ದೇವ್ರನ್ನ ಬೈಕೊಳ್ತೀವಿ. ಅಲ್ಲೇ ಪಿಶಾಚಿ ನಮ್ಮನ್ನು ವಂಚಿಸ್ತಾ ಇರೋದು. ದೇವರೇನು ಹೇಳ್ತಾರೆ? ಶಾಂತವಾಗಿರು, ನಾನು ದೇವರು, ನೀನು ಅಲ್ಲ. ಐ ಆಮ್ ಗಾಡ್, ಯು ಆರ್ ನಾಟ್ ಗಾಡ್. ಎಷ್ಟು ಒಳ್ಳೆ ದೇವರು ನಮಗಿದ್ದಾರೆ, ಎಷ್ಟು ಸರ್ವಶಕ್ತನಾದ ದೇವರು ನಮಗಿದ್ದಾರೆ. ಇದನ್ನು ನಾವು ಮರೆತು ಬಿಡ್ತೀವಿ. We forget almighty power of God. Almighty power of God. ದೇವರ ಆ ಮಹಾಶಕ್ತಿಯನ್ನು ನಾವು ಮರೆತು ಬಿಡ್ತೀವಿ. We think that God is so weak to help me. ದೇವರು ನನಗೆ ಹೆಲ್ಪ್ ಮಾಡಲಿಕ್ಕೆ ಆಗದಷ್ಟು ವೀಕ್ ಆಗಿದ್ದಾರೆ. ಅದಕ್ಕೆ ನಾವು ಕೂತ್ಕೊಂಡು ಏನು ಮಾಡ್ತೀವಿ? ಅಳ್ತೀವಿ. ಹತ್ತು ದೇವ್ರನ್ನ ಬೈಕೊಂಡು, ಎಲ್ಲರನ್ನೂ ಬೈಕೊಂಡು ಒದ್ದಾಡ್ತೀವಿ. ಮಾರ್ಕನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಮತ್ತು ಶಿಷ್ಯರು ಬೋಟಲ್ಲಿ ಹೋಗ್ತಾ ಇದ್ದರು. ಸೇಮ್ ಸಮುದ್ರ, ಸೇಮ್ ಬೋಟ್, ಸೇಮ್ ಪರಿಸ್ಥಿತಿ. ಶಿಷ್ಯರಿಗೂ ಯೇಸುಗೂ ಎಲ್ರಿಗೂ ಒಂದೇ ಪರಿಸ್ಥಿತಿ, ಒಂದೇ ಬೋಟು. ಸಮುದ್ರದ ಮಧ್ಯದಲ್ಲಿ ಬೋಟ್ ಹೋಗ್ತಾ ಇದೆ. ಅಲೆಗಳ ಬಡಿತಕ್ಕೆ ಬೋಟ್ ಸಿಕ್ಕಾಕೊಂಡಿದೆ, ನೀರು ತುಂಬಿಕೊಂಡಿದೆ, ಒದ್ದಾಡ್ತಾ ಇದ್ದಾರೆ. ಬೋಟು ಹೀಗೆ ರಾಕ್ ಆ್ಯಂಡ್ ರೋಲ್ ಓಡ್ತಾ ಇದೆ. ಯಾವಾಗ ಮುಳುಗುತ್ತೋ, ಯಾವಾಗ ಎಲ್ಲರೂ ಸಾಯ್ತೀವೋ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಎಲ್ಲರೂ ಇದ್ದಾರೆ. ಯೇಸುವಿನ ಶಿಷ್ಯರು ಇದ್ದಾರೆ, ಯೇಸುನೂ ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಒಬ್ಬರು ಮಾತ್ರ ಬೀಯಿಂಗ್ ಸ್ಟಿಲ್ ಆ್ಯಂಡ್ ನೋಯಿಂಗ್ ಗಾಡ್. ಜೀಸಸ್ ಈಸ್ ಶೋಯಿಂಗ್ ಅಸ್ ದ ವೇ ಹೌ ವಿ ಶುಡ್ ಬಿಹೇವ್ ಇನ್ ಸಚ್ ಕೈಂಡ್ ಆಫ್ ಸರ್ಕಮ್ಸ್ಟ್ಯಾನ್ಸಸ್ ಇನ್ ಅವರ್ ಲೈಫ್ಸ್. ಈ ರೀತಿ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬಂದಾಗ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು, ಹೇಗೆ ಮಾಡಬಾರ್ದು ಅನ್ನೋದನ್ನು ಯೇಸು ಕ್ರಿಸ್ತರು ನಮಗೊಂದು ಮಾರ್ಗವಾಗಿ ಇಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಯೇಸು ಏನು ಮಾಡ್ತಾರೆ? ಮಾರ್ಕ್ ಚಾಪ್ಟರ್ 4:35 ಆನ್ವರ್ಡ್ಸ್ ಎಲ್ಲರೂ ಒದ್ದಾಡ್ತಾ ಇದ್ದಾರೆ ಪ್ರಾಣ ಉಳಿಸ್ಕೊಳ್ಳಿಕ್ಕೆ. ಕಷ್ಟದ ಪರಿಸ್ಥಿತಿಯಲ್ಲಿ ಒದ್ದಾಟ, ನರಳಾಟ, ಹೋರಾಟ ಪ್ರಾಣ ಉಳಿಸ್ಕೊಳ್ಳಿಕ್ಕೆ. ಯೇಸು ಏನು ಮಾಡ್ತಿದ್ದಾರೆ? ಯೇಸು 38ನೇ ವಾಕ್ಯ, ಯೇಸುವಾದರೂ ದೋಣಿಯ ಹಿಂಭಾಗದಲ್ಲಿ ದಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದರು. ಯೇಸು ಏನು ಮಾಡ್ತಾ ಇದ್ದಾರೆ? ಶಿಷ್ಯರು ಏನು ಮಾಡ್ತಿದ್ದಾರೆ? ಶಿಷ್ಯರು ಒದ್ದಾಡ್ತಾ ಇದ್ದಾರೆ, ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇದ್ದಾರೆ. ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಒದ್ದಾಟ, ಹೋರಾಟ, ನರಳಾಟ, ಏನೇನೋ ಮಾಡ್ತಾ ಇದ್ದಾರೆ. ಲಾಸ್ಟಿಗೆ ನಾವು ಮಾಡ್ತೀವಲ್ಲ, ಅದೇ ಮಾಡಿದ್ದವರು. ದೇವರೇ, ನಿನಗೆ ಕಣ್ಣಿಲ್ವಾ? ನಿನಗೆ ನಮ್ಮ ಮೇಲೆ ಗಮನ ಇಲ್ವಾ? ನಿನಗೆ ನಮ್ಮ ಮೇಲೆ ಪ್ರೀತಿ ಇಲ್ವಾ? ನೀನೇ ತಾನೇ ಕರ್ಕೊಂಡು ಬಂದೆ, ನೀನೇ ತಾನೇ ಇಲ್ಲಿ ಜಾಬ್ ಕೊಟ್ಟೆ, ನೀನೇ ತಾನೇ ಇಂಥ ಗಂಡನ ಕೊಟ್ಟೆ, ನೀನೇ ತಾನೇ ಇಂಥ ಹೆಂಡ್ತಿನ ಕೊಟ್ಟೆ, ನೀನೇ ತಾನೇ ಇಂಥ ಮಕ್ಕಳು ಕೊಟ್ಟೆ, ನೀನೇ ತಾನೇ ಇಂಥ ಜಾಗನ ನಮಗೆ ಕೊಟ್ಬಿಟ್ಟೆ. ಆದರೆ ಈಗ ನಾವು ಒದ್ದಾಡ್ತಾ ಇದ್ದೀವಿ, ನಿಮಗೆ ಕಾಣಿಸ್ತಾ ಇಲ್ವಾ? ನಿಮಗೆ ನಮ್ಮ ಮೇಲೆ ಚಿಂತೆನೇ ಇಲ್ವಾ ದೇವರೇ ಅಂತ ನಾವೇನು ಮಾಡ್ತೀವಿ? ದೇವ್ರನ್ನ ಬೈಕೊಳ್ತೀವಿ. ಶಿಷ್ಯರು ಮಾಡಿದ್ದು ಅದೇ. ಅದಕ್ಕೆ ಉತ್ತರ ಏನು ಹೇಳ್ತಿದ್ದಾರೆ ಯೇಸು ಸ್ವಾಮಿ? 40ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ?
ಏಕೆ ಇಷ್ಟು ಭಯ ನಿಮಗಿನ್ನೂ? ವಿಶ್ವಾಸವಿಲ್ಲವೇ? ವಿಶ್ವಾಸ ಇದ್ದಿದ್ರೆ ಆ ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಆದರೆ ಅವರಲ್ಲಿ ಏನಿರಲಿಲ್ಲ? ವಿಶ್ವಾಸ ಇರಲಿಲ್ಲ. ಬಟ್ ಯಾರ ಜೊತೆಗಿದ್ರು? ಯೇಸು ಜೊತೆಗೆ ಇದ್ರು, ಯೇಸು ಬೋಟಲ್ಲೇ ಇದ್ರು. ಬಟ್ ವಿಶ್ವಾಸ ಇರಲಿಲ್ಲ. ವಿ ಆರ್ ಆಲ್ಸೋ ಸೇಮ್ ಮೆನಿ ಟೈಮ್ಸ್. ಜೀಸಸ್ ಇಸ್ ವಿತ್ ಅಸ್. ವಿ ಆರ್ ವರಿಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್ ಬೈ ಸೋ ಮೆನಿ ಥಿಂಗ್ಸ್. ನಾವು ಅನೇಕ ಚಿಂತೆ ವಿಷಯಗಳಿಂದ ಪೇಚಾಟಕ್ಕೆ ಸಿಕ್ಕಾಕೊಂಡು ಮಾಡಬೇಕಾಗಿದ್ದನ್ನು ಮಾಡೋದಿಲ್ಲ. ಏನೇನೋ ಮಾಡ್ತೀವಿ, ಅದು ಇನ್ನೇನೋ ಆಗಿ ಹೋಗುತ್ತೆ. ಆಮೇಲೆ ಪ್ರಾರ್ಥನೆ ಮಾಡ್ತೀವಿ, ಪ್ರಯೋಜನಕ್ಕೆ ಬರುತ್ತಾ? ಬರೋದಿಲ್ಲ. ದೇವ್ರು ಹೇಳ್ತಾರೆ, ಬಿ ಸ್ಟಿಲ್ ಆ್ಯಂಡ್ ನೋ ದ್ಯಾಟ್ ಐ ಆಮ್ ಗಾಡ್, ಯು ಆರ್ ನಾಟ್. ಶಾಂತವಾಗಿರು, ನಾನೇ ದೇವರು ಎಂದು ತಿಳಿದುಕೋ. ನೀನು ದೇವರಲ್ಲ. ಐ ಆಮ್ ಗಾಡ್, ನಾನು ದೇವರು. ಐ ಆಮ್ ಆಲ್ ಮೈಟಿ ಗಾಡ್, ನಾನು ಸರ್ವಶಕ್ತನಾದ ದೇವರು. ದೇವರು ಕೇಳ್ತಾರೆ, ಈಸ್ ಎನಿಥಿಂಗ್ ಇಂಪಾಸಿಬಲ್ ಫಾರ್ ಮೀ? ನನಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಇದೆಯಾ? ಯಾವುದಾದ್ರೂ ಇದೆಯಾ? ವಾಕ್ಯ ಇದೆಯಾ ಬೈಬಲಲ್ಲಿ? ಎಲ್ಲಿದೆ? ಯೆರೆಮೀಯ 32:27 ನೋಡಿ. ನನಗೆ ನೋಡು 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 ನೋಡು, ಸಿ ಐ ಆಮ್ ದ ಲಾರ್ಡ್ ಯುವರ್ ಗಾಡ್. ನಾನು ಸರ್ವೇಶ್ವರ, ನೀನಲ್ಲ. ನೋಡು, ನಾನು ಸರ್ವೇಶ್ವರ. ಸಿ ಐ ಆಮ್ ಯುವರ್ ಲಾರ್ಡ್. ವಾಟ್ ಯು ಆರ್ ಸೀಯಿಂಗ್? ಸ್ಟೋಮ್ಸ್. ನೀನು ಅಲೆಗಳನ್ನ ನೋಡ್ತಾ ಇದೆಯಾ? ಅಲೆಗಳನ್ನೆಲ್ಲ ನೋಡಬೇಕಾಗಿರೋದು. ನೀನು ನಿನ್ನ ರೋಗವನ್ನು ನೋಡಬೇಡ, ಗಂಡನ ಕುಡುಕತನ ನೋಡಬೇಡ, ಹೆಂಡ್ತಿದ್ದು ಏನೇನೋ ಜೀವನ ಅವಳದು ಹಾಗೆ ಹೀಗೆ ನೋಡಬೇಡ, ಮಕ್ಕಳು ಹೀಗೆ ಹಾಗೆ ಅದೆಲ್ಲ ನೋಡ್ತಾ ಕುತ್ಕೋಬೇಡ, ಹಾಳಾಗೋಗ್ತೀಯ. ಯು ಲುಕ್ ಎಟ್ ಹೌ ಪವರ್ಫುಲ್ ಮೈ ಗಾಡ್ ಈಸ್, ಹೌ ಮೈಟಿ ಮೈ ಗಾಡ್ ಈಸ್. ಲುಕ್, ಐ ಆಮ್ ದ ಲಾರ್ಡ್. ಪ್ರಾಣಿಗಳಿಗೆ ದೇವರು. ಐ ಆಮ್ ದ ಲಾರ್ಡ್ ಆಫ್ ಆಲ್ ಫ್ಲೆಶ್. ನರ ಪ್ರಾಣಿಗಳಿಗೆಲ್ಲ ದೇವರು ನಾನು. ನನಗೆ ಅಸಾಧ್ಯವಾದದ್ದು ಯಾವುದು? ನನಗೆ ಅಸಾಧ್ಯವಾದದ್ದು ಯಾವುದು? ಈಸ್ ಎನಿಥಿಂಗ್ ಇಂಪಾಸಿಬಲ್ ಫಾರ್ ಮೀ? You are thinking like many things are impossible for me. You are speaking like many things are impossible for me. You are acting like many things are impossible for me. You are confusing me. You cannot confuse God, but it seems to be like that. ನೀನು ಮಾಡೋ ಆಲೋಚನೆ ನೋಡಿಬಿಟ್ರೆ ನನ್ನ ಕೈಲಿ ಆಗಲ್ಲ, ನಾನು ಅಸಹಾಯಕ ಅನ್ನೋ ರೀತಿನಲ್ಲಿ ಇದೆ. ನೀನು ಆಡೋ ಮಾತುಗಳೆಲ್ಲ ಕೇಳಿಬಿಟ್ರೆ ದೇವ್ರು ಹೇಳ್ತಾರೆ, ನಾನು ಅಸಹಾಯಕ ಅನ್ನೋ ರೀತಿನಲ್ಲಿ ನೀನು ಮಾತಾಡ್ತಾ ಇದೀಯಾ. ನೀನು ಮಾಡೋ ಬಿಹೇವಿಯರ್ ನೋಡಿಬಿಟ್ರೆ ನಾನು ಕೈಲಾಗ್ದವನು ಅನ್ನೋ ರೀತಿನಲ್ಲಿ ನೀನು ಮಾಡ್ತಾ ಇದೀಯಾ ಕಷ್ಟಪಟ್ಟು. ಅಯ್ಯೋ ದಡ್ಡ, ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಆಲ್ ಮೈಟಿ ಗಾಡ್ ಆ್ಯಂಡ್ ಐ ಆಮ್ ಯುವರ್ ಫಾದರ್ ಆ್ಯಂಡ್ ಐ ಆಮ್ ಯುವರ್ ಕ್ರಿಯೇಟರ್. I created everything from nothing. Why you are worried so much? If everything is gone away also, I can bring it back. Why you are worried? Lazarus inside the tomb, finished. Jesus brought him back, alive, much beautiful, better than before. No, that God is still alive, and come near to God. You can experience Him. ನಮಗೆ ವಿಶ್ವಾಸನೂ ಇಲ್ಲ, ರಿಪೆಂಟೆನ್ಸು ಇಲ್ಲ. ವಿ ಪ್ರಿಟೆಂಡ್ ದಟ್ ವಿ ಆರ್ ಬಿಲೀವರ್ಸ್ ಆ್ಯಂಡ್ ವಿ ಆರ್ ರಿಪೆಂಟಿಂಗ್. ನಾವು ಒಂದು ರೀತಿ ತೋರಿಸ್ಕೊಡ್ತೀವಿ ನಾವು ವಿಶ್ವಾಸ ಇರುವವರು ಮತ್ತು ನಾವು ಮಾನಸಾಂತರದ ಜೀವನ ಜೀವಿಸ್ತಾ ಇರುವವರು ಅನ್ನೋದನ್ನು ನಾವು ತೋರಿಸ್ಕೊಡ್ತಾ ಇದ್ದೀವಿ ಅಷ್ಟೇ. ಬಹಿರಂಗವಾಗಿ ತೋರ್ಪಡಿಕೆಯಲ್ಲಿ ಇದೆ ಅಷ್ಟೇ. ಬಟ್ ಇನ್ ರಿಯಾಲಿಟಿ ವಿ ಆರ್ ಡಮ್ಮಿ. ರಿಯಾಲಿಟಿ ಏನಿಲ್ಲ, ಡಮ್ಮಿನೇ. ಹಾಗೆ ತೋರ್ಪಡಿಸಿಕೊಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇಲ್ಲ. ನಿಜವಾಗಲೂ ದೇವರನ್ನ ಅರಿತು ದೇವರ ಸಮೀಪಕ್ಕೆ ನಾವು ಬಂದಿದ್ದಾದರೆ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಗಾಡ್. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಹೀಟ್ ಆಫ್ ಗಾಡ್ಸ್ ಲವ್. ವಿತ್ ದ್ಯಾಟ್ ವಿ ಕ್ಯಾನ್ ಲವ್ ಎವ್ರಿಬಡಿ. ನಮಗೆ ನಿಜವಾಗಲೂ ದೇವರ ಪ್ರೀತಿ ಅನುಭವಿಸ್ಲಿಕ್ಕಾಗುತ್ತೆ. ಆ ಪ್ರೀತಿಯಿಂದ ನಮಗೆ ಎಲ್ಲರನ್ನೂ ಪ್ರೀತಿಸಿ ಮಾಡ್ಬೋದು, ಎಲ್ಲರನ್ನೂ ಕ್ಷಮಿಸ್ಬೋದು. ನಮಗೆ ಯೇಸುಗಾಗಿ ಒಂದು ಬಹಳ ಸಂತೋಷದಿಂದ ಅವ್ರ ಸೇವೆ ಮಾಡ್ಬೋದು. ವಿ ಕ್ಯಾನ್ ಲಿವ್ ಪ್ಯಾಷನೆಟ್ಲಿ
ಫಾರ್ ಗಾಡ್, ಫಾರ್ ಜೀಸಸ್, ಫಾರ್ ಗಾಸ್ಪಲ್. ಆದರೆ ನಾವು ಎಷ್ಟು ಕೇಳಿಸ್ಕೊಂಡ್ರು ನಮಗೆ ಯೇಸುಗಾಗಿ ಬದುಕಲಿಕ್ಕೆ ಒಂದು ಪ್ಯಾಷನ್ ಇಲ್ಲ. ಯಾಕೆ? ನೋ ಫೇತ್, ನೋ ರಿಪೆಂಟೆನ್ಸ್. ದಟ್ ಈಸ್ ನಾಟ್ ದ ಕ್ರಿಶ್ಚಿಯಾನಿಟಿ. ಅದು ಕ್ರಿಶ್ಚಿಯಾನಿಟಿ ಅಲ್ಲ, ದಟ್ ಈಸ್ ಫೇಕ್ ಕ್ರಿಶ್ಚಿಯಾನಿಟಿ. ಹೇಳಿದ್ದೆಲ್ಲ ತುಂಬ ಈಸಿ, ಇದೇನು ಕಷ್ಟದ್ದೇನಿಲ್ಲ. ಸ್ವಲ್ಪ ನಾವು ಕುತ್ಕೊಂಡು ಇದನ್ನು ಧ್ಯಾನಿಸಬೇಕು. ಈಗ ಏನು ವಿಷಯಗಳನ್ನು ಪವಿತ್ರಾತ್ಮರು ನಮಗೆ ತಿಳಿಸ್ಕೊಡ್ತಾ ಇದ್ದಾರಲ್ವಾ, ಇದನ್ನು ಮನೆಗೆ ಹೋಗಿ ನೀವು ಮೆಡಿಟೇಟ್ ಮಾಡಿ. ಯು ವಿಲ್ ಬಿ ಎಕ್ಸೈಟೆಡ್. ನೀವು ಎಷ್ಟು ಎಕ್ಸೈಟ್ ಆಗ್ತೀರಿ ಗೊತ್ತಾ? ಅಂದರೆ ನಾನು ಹೇಳ್ತಾ ಇರೋದು ಒಂದು ಇಮೋಷ್ನಲಿ ಅಲ್ಲ, ಒಂದು ರೀತಿ ಸ್ಪಿರಿಚುವಲಿ ಯು ವಿಲ್ ಬಿ ಎಕ್ಸೈಟೆಡ್. ಯು ವಿಲ್ ಬಿಕಮ್ ಸ್ಟ್ರಾಂಗ್. ತುಂಬ ಸ್ಟ್ರಾಂಗ್ ಆಗ್ತೀರಿ. ದಟ್ ಒನ್ ವರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಯಿಂಗ್. ನೋ. ಬಿ ಸ್ಟಿಲ್ ಆ್ಯಂಡ್ ನೋ. ಯಾವಾಗಲೂ ಏನೋ ಒಂದು ಆಯಿತು, ದೇವ್ರು ಹೇಳ್ತಾರೆ ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್. ಆಕ್ಸಿಡೆಂಟ್ ಆಯ್ತಾ? ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್. ಯು ಆರ್ ನಾಟ್. ಶಾಂತವಾಗು, ನಾನು ದೇವರೆಂದು ತಿಳಿದುಕೋ. I will deal this problem better than you, better than anybody in the world. If you know that my God can deal this problem better than me and better than anybody in this world, you will obey Psalm 46:10. ನಿಮಗೆ ಈ ಸತ್ಯದ ಅರಿವಿದ್ದರೆ, ನನಗೆ ಬಂದಿರುವ ಈ ಸಮಸ್ಯೆಯನ್ನು ನನಗಿಂತಲೂ ಚೆನ್ನಾಗಿ, ಬೇರೆಯವ್ರಿಗಿಂತನೂ ಎಲ್ಲರಿಗಿಂತನೂ ಚೆನ್ನಾಗಿ ನನ್ನ ದೇವರು ಇದನ್ನು ಹ್ಯಾಂಡಲ್ ಮಾಡ್ತಾರೆ ಎಂಬ ಸತ್ಯದ ಮನವರಿಕೆ ನಿನ್ನ ಒಳಗಡೆ ಇದ್ದರೆ ನೀನೇನು ಮಾಡ್ತೀಯಾ? ಕೀರ್ತನೆ 46:10 ವಾಕ್ಯಾನುಸರಣೆ ಮಾಡ್ತೀಯಾ? ಇಲ್ಲದೇ ಇದ್ದರೆ ಅಂದರೆ ವಿಶ್ವಾಸ ಇಲ್ಲದೆ ಇದ್ದರೆ ನಾವೇ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋಗ್ತೀವಿ ಎಲ್ಲ, ಇಲ್ಲ ಬೇರೆಯವ್ರ ಹೆಲ್ಪ್ ತಗೊಳ್ತೀವಿ ಹ್ಯಾಂಡಲ್ ಮಾಡಲಿಕ್ಕೆ. ಎಷ್ಟು ಒಳ್ಳೆ ದೇವರು ನಮಗಿದ್ದಾರೆ. ಪ್ರಾಬ್ಲಮ್ ಈಸ್ ವಿ ಡೋಂಟ್ ನೋ ಅವರ್ ಗಾಡ್. ನಮ್ಮ ದೇವ್ರನ್ನ ನಾವು ಇನ್ನೂ ಅರಿತಿಲ್ಲ. ಈವನ್ ಟುಡೇ, ಇವತ್ತು ಕೂಡ ನಾವು ಒಂದು ರೀತಿ ಈ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಗಿ ಬದುಕ್ತಾ ಇದ್ದೀವಿ, ನಾಟ್ ಫೇತ್ ಬೇಸ್ಡ್. ಎಲ್ಲಿವರೆಗೆ ನಾವು ಆ ಫೇತ್ ಬೇಸ್ಡ್ ಲೈಫಿಗೆ ಬರೋದಿಲ್ವೋ ಖಂಡಿತವಾಗಲೂ ಪ್ರಯೋಜನ ಇಲ್ಲ. ಎಕ್ಸ್ಪೀರಿಯನ್ಸಸ್ ಆರ್ ಗುಡ್, ಬಟ್ ಯು ವಿಲ್ ನಾಟ್ ಸರ್ವೈವ್ ಟಿಲ್ ದ ಎಂಡ್ ಓನ್ಲಿ ಬೈ ಫಿಸಿಕಲ್ ಇಮೋಷನಲ್ experiences. But if you have conviction that God is with us, that means if you have faith, true faith in God, you will survive till the end. ಒಂದು ಫೀಲಿಂಗಿಂದ ನೀವು ಬದುಕಿದರೆ ಕೊನೆ ತನಕ ನಿಲ್ಲಲ್ಲ, ಎಲ್ಲಿ ಉದುರು ಹೋಗ್ತಿರೋ ಗೊತ್ತಿಲ್ಲ. ಆದರೆ ವಿಶ್ವಾಸದಿಂದ ದೇವರಿದ್ದಾರೆ ಎಂಬ ಅರಿವಿನಲ್ಲಿ ಬದುಕಿದರೆ ನೀವು ಕೊನೆ ತನಕ ನಿಲ್ತೀರಿ. ಕೊನೆಯದಾಗ ಒಂದು ವಾಕ್ಯ ಹೇಳಿ ನಿಲ್ಲಿಸ್ಬಿಡ್ತೀನಿ, ಟೈಮ್ ಆಯ್ತು, ಅದಕ್ಕೇ ವೈಂಡ್ ಅಪ್ ಮಾಡಿ ಹೇಳೋದು ನಿಲ್ಲಿಸ್ಬೇಕು, ಎಲ್ಲದು ನಿಲ್ಲಲ್ಲ, ಗಾಡಿ ಬೇಗ ಹೋಗ್ಬೇಕಲ್ಲ, ಮೈಸೂರಿಗೆ ಹೋಗ್ಬೇಕಲ್ಲ. ಓಕೆ, 2 ತಿಮೋತಿ ಚಾಪ್ಟರ್ 4:7 ಅನಿಸುತ್ತೆ. ಸಂತ ಪೌಲರು ತಿಮೋತಿಗೆ ಬರೆದ ಪತ್ರಿಕೆ, 2ನೇ ಪತ್ರಿಕೆ 4ನೇ ಅಧ್ಯಾಯ, ಅದರಲ್ಲಿ 7ನೇ ವಾಕ್ಯ ತುಂಬ ಚೆನ್ನಾಗಿದೆ. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ. ಐ ಹ್ಯಾವ್ ರನ್ ಮೈ ರೇಸ್, ಫಿನಿಶ್ಡ್ ಮೈ ರೇಸ್, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ವಾಟ್ ಐ ಹ್ಯಾವ್ ಕೆಪ್ಟ್, ಏನನ್ನು ಕಾಪಾಡಿಕೊಂಡಿದ್ದೇನೆ? ವಿಶ್ವಾಸವನ್ನು ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು. ಹೌ ಐ ಫಿನಿಶ್ಡ್ ಮೈ ರೇಸ್? ಬೈ ಕೀಪಿಂಗ್ ದಟ್ ಫೇತ್. ಐ ಹ್ಯಾವ್ ಕೆಪ್ಟ್ ದ ಫೇತ್, ನಾಟ್ ದ ಫೀಲಿಂಗ್. ನಾನು ಫೀಲಿಂಗಲ್ಲಿ ಬದುಕಿದ್ದೇನೆ ಅಲ್ಲ, ಐ ಹ್ಯಾವ್ ಕೆಪ್ಟ್ ದ ಫೇತ್. ಇಫ್ ಯು ವಾಂಟ್ ಟು ಫಿನಿಶ್ ಯುವರ್ ರೇಸ್,
ಯು ಮಸ್ಟ್ ಕೀಪ್ ದ ಫೇತ್ ಆಕ್ಟಿವ್ ಟಿಲ್ ದ ಎಂಡ್. ಕೊನೆ ತನಕ ವಿಶ್ವಾಸವನ್ನು ಕಾಪಾಡಿಕೊಳ್ಬೇಕು. ಪೌಲ್ ಹೇಳ್ತಾರಲ್ವ, ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ಈ ಲೋಕದ ಎಲ್ಲ ಜಂಜಾಟದಲ್ಲಿ ಸಿಕ್ಕಾಕೊಂಡು ಒದ್ದಾಡಿದ್ದೀನಿ. ಐ ಹ್ಯಾವ್ ಗಾನ್ ಥ್ರೂ ಆಲ್ ದ ಹಾರ್ಡ್ಶಿಪ್ಸ್ ಆಫ್ ದಿಸ್ ಲೈಫ್. ಜೀವಿತದ ಎಲ್ಲ ಕಷ್ಟ ಸಂಕಟಗಳಲ್ಲಿ ಹಾದು ಹೋಗಿದ್ದೇನೆ. ನಾವು ಕೇಮ್ ಟು ದ ಫೈನಲ್ ಆಟಕ್ಕೆ ಬಂದಿದ್ದೀನಿ. ದಿ ಎಂಡ್, ಐ ಹ್ಯಾವ್ ಫಿನಿಶ್ಡ್ ಇಟ್. ಸೀಕ್ರೆಟ್, ಐ ಹ್ಯಾವ್ ಕೆಪ್ಟ್ ದ ಫೇತ್. ವಿಶ್ವಾಸ ಕಾಪಾಡ್ಕೊಂಡಿದ್ದೀನಿ. ಕಾಪಾಡ್ಕೊಳ್ಳಿ, ಕೊನೆ ತನಕ ಓಡ್ತೀರಾ. ಎದ್ದು ನಿಂತ್ಕೊಳ್ಳೋಣ. ಓಡಬೇಕು. ಕೆಲವರು ಓಟ ಸ್ಟಾರ್ಟ್ ಮಾಡಿ ಮಲ್ಕೊಬಿಟ್ಟಿದ್ದೀರಾ. ಆಮೆ ಮೊಲದ ಓಟದ ಥರ. ಮೊಲ ಸ್ವಲ್ಪ ಸ್ಪೀಡಾಗಿ ಓಡೋಗಿತ್ತಂತೆ, ಆಮೇಲೆ ನಿಧಾನ ಬರುತ್ತೆ ಅಂತ. ಆಮೇಲೆ ಬರಲಿ, ಆಮೇಲೆ ನೋಡೋಣ ಅಂತ ರೆಸ್ಟ್ ಮಾಡಿ ಲಾಸ್ಟಿಗೆ ರೆಸ್ಟ್ ಜಾಸ್ತಿಯಾಗಿ ನಿದ್ದೆ ಮಾಡಿಬಿಡ್ತಂತೆ. ಅಷ್ಟೊತ್ತಿಗೆ ಆಮೆ ಮುಂದೆ ಹೋಗಿ ಪ್ರೈಸ್ ತೊಗೊಂಡು ಹೋಗ್ಬಿಡ್ತು. ಮೊಲಕ್ಕೆ ಪ್ರೈಸ್ ಇಲ್ಲ. ಸ್ಟಾರ್ಟಿಂಗಲ್ಲಿ ಓಡಿದ್ದು ನೋಡಿಬಿಟ್ರೆ ಪ್ರೈಸ್ ಇವನಿಗೆ ಅನ್ಕೋಬೇಕು, ಇವಳಿಗೆ ಅನ್ಕೋಬೇಕು. ಹಾಗೆ ನಮ್ಮಲ್ಲೂ ಕರಿಸ್ಮ್ಯಾಟಿಕಲ್ಲಿ ಬಂದು ಸುಮಾರು ಜನದ ಹಾಗೇ ಓಟ ನೋಡಿಬಿಟ್ರೆ, ಇವನು ಏನೋ ಪ್ರೈಸ್ ತೊಗೊಳ್ತಾನೆ, ಇವಳೇನೋ ಪ್ರೈಸ್ ತೊಗೊಳ್ತಾರೆ ಅಂತ ಎಲ್ಲರೂ ಅಂದ್ಕೊಬಿಡ್ತಾರೆ. ಆದರೆ ಸ್ವಲ್ಪ ವರ್ಷಗಳು ಆದಮೇಲೆ, ತಿಂಗಳುಗಳು ಆದಮೇಲೆ ಗೊತ್ತಾಗುತ್ತೆ ಇದು ಮೊಲ, ಇದು ಆಮೆ ಅಲ್ಲ ಅಂತ. ಸೊ ಯಾವಾಗಲೂ ಆಮೆ ಥರ ಓಡಿ, ಆಮೆ ಆಗಿರಬೇಡಿ, ಆಮೆ ಥರ ಓಡಿ. ಸ್ಟೆಡ್ ಫಾಸ್ಟ್ನೆಸ್ ಇರಲಿ ಲೈಫಲ್ಲಿ, ವಿಶ್ವಾಸದಲ್ಲಿ ಸ್ಟೆಬಿಲಿಟಿ ಇರಲಿ, ಕನ್ಸಿಸ್ಟೆನ್ಸಿ ಇರಲಿ, ಒಂದು ಸ್ಥಿರತೆ ಇರಲಿ. ಓಡಿದ್ದು ನಿಲ್ಲಿಸಬಾರ್ದು, ರೆಸ್ಟ್ ಇಲ್ಲ, ಅಲ್ಲಿ ಹೋಗ್ತಾ ಇರಬೇಕು. ನೀವೊಂದು ಸ್ಟೆಡ್ ಫಾಸ್ಟ್ನೆಸ್ಸಲ್ಲಿ ಹೋದರೆ ನಿಮಗೆ ರೆಸ್ಟ್ ಬೇಕಾಗಿಲ್ಲ. ಯಾಕಂದರೆ ಯೇಸು ಜೊತೆಗೆ ನಡೆಯುವಾಗ ರೆಸ್ಟ್ ಇರುತ್ತೆ ಯಾವಾಗಲೂ. ಯಾವಾಗ ರೆಸ್ಟ್ಲೆಸ್ ಆಗಿ ನೀವೇ ಓಡ್ತಿರಲ್ಲ, ನಾನೇ ಪ್ರೀಚರು, ನಾನೇ ಬೋಧಕ, ನಾನೇ ಎಲ್ಲ, ನಾನೇ ಪ್ರವಾದಿ, ನನ್ನ ಬಿಟ್ಟರೆ ಮಿನಿಸ್ಟ್ರಿನೇ ಇಲ್ಲ, ನನ್ನ ಬಿಟ್ಟರೆ ಕಿಂಗ್ಡಮ್ ಆಫ್ ಗಾಡ್ ವಿಲ್ ನಾಟ್ ಸ್ಪ್ರೆಡ್ ವಿತೌಟ್ ಮೀ. ನಾನಿಲ್ಲಾಂದರೆ ದೇವರಾಜ್ಯ ಬೆಳೆಯೋದೇ ಇಲ್ಲ, ನಾನಿದ್ದರೆ ಮಾತ್ರನೇ ರಕ್ಷಣೆ, ಇಲ್ಲಾಂದರೆ ಎಲ್ಲ ಜನ ಹಾಳಾಗಿ ಹೋಗ್ಬಿಡ್ತಾರೆ. ನೀನು ಎಷ್ಟು ಓಡ್ತೀಯ? ನೀನು ಹೇಳೋದು ನೋಡಿಬಿಟ್ರೆ ನಿನ್ಕಿಂತ ಮೊದಲು ರಕ್ಷಣೆನೇ ಇಲ್ಲ, ನೀನು ಸತ್ತೋದ ಮೇಲೂ ರಕ್ಷಣೆ ಇಲ್ಲ. ಓನ್ಲಿ ಇನ್ ಯುವರ್ ಸೀಸನ್ ದೆರ್ ಈಸ್ ಸಾಲ್ವೇಷನ್, ಪೀಪಲ್ ವಿಲ್ ಬಿ ಬ್ಲೆಸ್ಡ್. ಫೂಲಿಶ್ನೆಸ್. What I have today, what I am today, what I am doing today, is only the grace of God. ಈ ಒಂದು ಕನ್ವಿಕ್ಷನಲ್ಲಿ ಮುಂದಕ್ಕೆ ಹೋದರೆ ಓಡಿ ಗುರಿ ತಲುಪ್ತೀರ. ಗುರಿ ತಲುಪಬೇಕು. ದೇವರು ಅದಕ್ಕಾಗಿ ಕರೆದಿದ್ದಾರೆ. ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ವಿಶ್ವಾಸದ ಓಟವನ್ನು ಓಡುವುದಕ್ಕಾಗಿ ನಮ್ಮನ್ನು ನೀವು ಕೃಪೆಯಿಂದ ಆರಿಸಿಕೊಂಡಿದ್ದೀರಿ. ನಿಮ್ಮ ಪವಿತ್ರ ಆತ್ಮನನ್ನು ನಮಗೆ ಸಹಾಯಕರನ್ನಾಗಿ ಕೊಟ್ಟಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಎಷ್ಟೋ ಬಾರಿ ನಾವು ಸತ್ಯದ ಅರಿವಿಲ್ಲದೆ, ವಿಶ್ವಾಸವಿಲ್ಲದೆ ದೂರ ಹೋಗಿದ್ದೇವೆ. ನೀವು ಇಂದು ವಾಕ್ಯದ ಮುಖಾಂತರವಾಗಿ, ಸತ್ಯದ ಅರಿವಿನ ಮುಖಾಂತರವಾಗಿ ನಮಗೆ ಮತ್ತೊಮ್ಮೆ ಕರೀತಾ ಇದ್ದೀರಿ. ಕಮ್ ನಿಯರ್ ಟು ಮೀ ಆ್ಯಂಡ್ ಐ ವಿಲ್ ಕಮ್ ನಿಯರ್ ಟು ಯು. ನನ್ನ ಸಮೀಪಕ್ಕೆ ಬನ್ನಿರಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ದೇವರು ನಿಮ್ಮ ಸಮೀಪಕ್ಕೆ ಬರುತ್ತಾರೆ ಎಂಬುದಾಗಿ. ನಿಮ್ಮಲ್ಲಿ ವಿಶ್ವಾಸವಿಟ್ಟು ಮಾನಸಾಂತರದ ಜೀವನವನ್ನು ಜೀವಿಸಲು ಬೇಕಾದ ಕೃಪೆಯನ್ನು, ಶಕ್ತಿಯನ್ನು ನಮ್ಮೊಬ್ಬೊಬ್ಬರಿಗೂ ದಯಪಾಲಿಸ್ತೀರಿ ಅಪ್ಪ. ಕೇಳಿಸಿಕೊಂಡಂಥ ಈ ಆತ್ಮಿಕ ಸತ್ಯಗಳಿಗೆ ಬಿಗಿಯಾಗಿ ಕಚ್ಚಿಕೊಂಡು ಕೊನೆಯವರೆಗೂ ವಿಶ್ವಾಸದ ಓಟವನ್ನು ಸ್ಥಿರವಾಗಿ ಓಡಲು ಬೇಕಾದ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಈ ಸತ್ಯದ ಅರಿವು ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ. ಈ ಸತ್ಯದ ಅರಿವು ಪ್ರತಿಯೊಬ್ಬರಲ್ಲಿಯೂ ಮಾಂಸ ಧರಿಸಲಿ. ಈ ಸತ್ಯದ ಅರಿವಿನಲ್ಲಿ ಪ್ರತಿಯೊಬ್ಬರು ಮುನ್ನುಗ್ಗಲಿ. ಯೇಸುವಿಗಾಗಿ ಪ್ರೀತಿಯ ಜೀವನವನ್ನು ಜೀವಿಸುವಂತೆ ಆಗಲಿ ಅಪ್ಪ. ಹಾಲೆಲೂಯಾ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೆನ್.